present here. So I would like to welcome the main guest of the day, Mr. Syed Madar Shah, who is a sub-inspector. Sub-inspector of Traffic Rules Department, Yeshwanthpur, Bangalore, for presiding over. I extend my warm welcome to Mr. Rahim, CEO of Great Alliance Company. He is also director of These Days India Business and Info. Welcome, sir. I also extend my hearty welcome to Mr. Shrikant, Mr. Ramu, and Mr. Mallappa for constituents of the day. ಸರ್ ಶಾ ನಿಮಗೆ I also extend my hearty welcome to our secretary, sir, Sri Vijay. healthy I also welcome our beloved principal ma'am, Mrs. Kanchana Kumari ma'am. I also welcome Divya, Ms. Divya and Ms. Salima, who are Focus the ಮಾಡು. road safety trainers. They have visited nearly 30 schools. Divya. They have given the awareness about the road safety training to all the children who are there, and especially training for the pedestrians or safety for the pedestrians also. And you know that Bangalore is a cosmopolitan city, and lot of awareness regarding the traffic rules is very much needed. And at this age, if you need, because it's very important, you all are filled with that Josh, isn't it? So it is required more for the age group of these children who take the vehicles and start moving on the road without any license. So more awareness is required, and it is really a very well organized, and it's a good job from the department and from our school also for supporting for such a program which is being done in our school. And thanks, special thanks to Divya ma'am and Salima ma'am for training all the children over here and taking part. And I also welcome all the students who are part of this training program, my dear teachers and all who are present here. Once again, I welcome one and all for this event. ಇವತ್ತು ನಾವು ಈಗ ರೋಡ್ ಸೇಫ್ಟಿ ಬಗ್ಗೆ ಸ್ವಲ್ಪ ನಮಗೆ ಅವೇರ್ನೆಸ್ ಇಲ್ಲ ಎಲ್ಲ ಚಿಕ್ಕವರಿದ್ದೀರಾ ಯಾವ ರೀತಿ ರೋಡ್ನ ಕ್ರಾಸ್ ಮಾಡಬೇಕು ಯಾವ ರೀತಿ ಮಾಡಬೇಕು ನಾವು ಯಶವಂತಪುರ ಸ್ವಲ್ಪ ಜಾಸ್ತಿ ನಾವು ಯಶವಂತಪುರ ಟ್ರಾನ್ಸ್ಪೋರ್ಟೇಷನಿಂದ ನಾವು ಬಂದಿದ್ದೀವಿ. ನಿಮ್ಮ ಒಂದು ಟ್ರಾಫಿಕ್ ಪ್ರತಿದಿನ ನೀವು ಸ್ಕೂಲ್ಗಳಾಗಲಿ ಎಲ್ಲ ಮಾರ್ಕೆಟ್ ಹೋಗೋದಾಗಲಿ ಎಲ್ಲ ಹೋಗ್ಬೇಕು ಅಂದರೆ ಯಾವ ರೀತಿ ಟ್ರಾಫಿಕ್ ನಾವು ಫಾಲೋ ಮಾಡಬೇಕು, ಯಾವ ರೀತಿ ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಬೇಕು, ಅಕಸ್ಮಾತ್ ಮುಂದೆ ಬೈಕಲ್ಲೇ ಆಗಲಿ ವೆಹಿಕಲ್ಲೇ ಆಗಲಿ ಯಾವ ರೀತಿ ನೀವು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಶ್ರೀಕಾಂತ್ ಅವರು ಸ್ವಲ್ಪ ಎಲ್ಲ ನಿಮಗೆ ಹೇಳ್ಕೊಡ್ತಾರೆ.
ನಿಮಗೆ ಟೈಮ್ ನಮಗೆ ಅದಕ್ಕೆ ಗೊತ್ತಿರೋದಿದೆ ಆಲ್ಮೋಸ್ಟ್ 5 to 9 ಸ್ಟೂಡೆಂಟ್ಸ್ ಗ್ಯಾದರಿಂಗ್ ಆಗಿರುತ್ತೆ. ಇದಕ್ಕೆ ಬೇಕಾಗಿರೋದು 9 to 10 ಬಿಕಾಸ್ 10th ಯಾಕಂತಂದರೆ ಈ 2024 ನೀವು ಇಲ್ಲಿಂದ ಊಟ ಆಗ್ತದೆ. ನೆಕ್ಸ್ಟ್ ಇಯರ್ ಹೋಗ್ತೀರಾ, ಫಸ್ಟ್ ಇಯರ್ ಹೋಗ್ತೀರಾ, ಆಲ್ಮೋಸ್ಟ್ ಏಜು 15 to 16 ಅರೌಂಡ್ 18 ಹತ್ತಿರ ಬರ್ತೀರಾ. ಓಕೆ, ಇವತ್ತು ನಿಮ್ಗೆ ಗೊತ್ತಿರೋ ಒಂದು ವಿಚಾರ ಏನಂದರೆ ಎಂಟೈರ್ ವರ್ಲ್ಡಲ್ಲೇ ಬೆಂಗಳೂರು ಸಿಟಿ ಅಂದರೆ ಹೈಯೆಸ್ಟ್ ಟ್ರಾಫಿಕ್ ಆಗ್ತಿರೋದು ಒಂದು ಸಿಟಿ. ಫಸ್ಟ್ ತಿಳ್ಕೊಳ್ಳಿ, ಹೈಯೆಸ್ಟ್ ಡೆತ್ ಆಗ್ತಿರೋದೇ ರೋಡ್ ಸೇಫ್ಟಿ. ಇವತ್ತಿನ ಪ್ರೋಗ್ರಾಮ್ ಗೊತ್ತಾಗಿರ್ಬೇಕಲ್ಲ, ರೋಡ್ ಸೇಫ್ಟಿ ಫಂಕ್ಷನ್ ಮಾಡ್ತಾ ಇದ್ದೀವಿ. ಬಂದು ಇಯರ್ಲಿ ಒಂದ್ಸರಿ ಮಾಡ್ತಾರೆ ಯೂನಿವರ್ಸಿಟಿಯಲ್ಲಿ, ಎಂಟೈರ್ ಬೆಂಗಳೂರು ಸಿಟಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ NTR ಸ್ಟೇಡಿಯಮಲ್ಲಿ ಅರೌಂಡ್ 25,000 ಸ್ಟೂಡೆಂಟ್ಸ್ ಎಲ್ಲ ಗ್ಯಾದರಿಂಗ್ ಆಗಿದ್ದಾರೆ ಅಲ್ಲಿ. ಓಕೆ, ಫಸ್ಟು 9 to 10 ಅವರು IQ ಸ್ವಲ್ಪ ಜಾಸ್ತಿ ಇರುತ್ತೆ, ಅವರಿಗೆ ಇಂಟ್ರೆಸ್ಟ್ ಬರುತ್ತೆ ಈ ಗಾಡಿ ಓಡಿಸ್ಬೇಕು ಅನ್ನೋದು. ಫಸ್ಟು PU ಆದರೆ ಮೇಡಮ್ ಫಸ್ಟು ಸೆಕೆಂಡ್ PU ಹೋದ ತಕ್ಷಣ ಮೊದಲೇ ಗಾಡಿ ಇದು ಕ್ರೇಜ್, ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ ಇವಾಗ. ಬಿಕಾಸ್ ಅವ್ರ ಕಡೆ ಲೈಸೆನ್ಸು ಇರಲ್ಲ ಮೇಡಮ್, ಏಜ್ ಆಗಿರಲ್ಲ, ಒಳ್ಳೆ ಮಾಡೋಕ್ಕಾಗಲ್ಲ, ಲೈಸೆನ್ಸ್ಗಳನ್ನಾಗಲ್ಲ. ಸೊ ಹಠ ಮಾಡಿಬಿಟ್ಟು ಇವತ್ತಿನ ದಿನ ನೋಡಿ, ಇಲ್ಲಿ ನಾನು ಫುಲ್ ಡೇ ಇದ್ದ ರೋಡ್ಸಲ್ಲಿ ಇರ್ತೀನಿ. ನಿಮ್ಮಂಥ ಮಕ್ಕಳು ಎಷ್ಟು ಜನ ವೀಲಿಂಗ್ ಮಾಡ್ತಿದ್ದಾರೆ ಅಂದರೆ, ವೀಲಿಂಗ್ ಅಂದರೆ ಗೊತ್ತಲ್ಲ, ವೀಲಿಂಗ್ ಗೊತ್ತಾ ಗೊತ್ತಾ ಎಷ್ಟು ಜನ ವೀಲಿಂಗ್ ಮಾಡ್ತಿದ್ದಾರೆ? ಡೇಂಜರ್ ಕೇಸ್ ಅದು, ಲೈಫಲ್ಲಿ ಆಚೆ ಬರೋಕ್ಕಾಗಲ್ಲ. ಅದರಿಂದ ಏನೋ ಒಂದೇ ಸರಿ ಮಾಡಿ ತಗೊಳ್ಳೋಕೆ ನಿಮ್ಮ ಲೈಫೇ ಅಲ್ಲಿ ಬಾರ್ನ ಇದ್ದಲ್ಲ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಿಮ್ಮದು ಜೀವ ಎಷ್ಟು ನೀವು ಪಣಕ್ಕಿಟ್ಟು ಅದನ್ನು ಮಾಡ್ತಿರೋ, ಅದನ್ನ ನೀವು ಇನ್ನೊಬ್ಬರಿಗೆ ಸಾಯಿ ಹೊಡಿಯೋಕ್ಕೆ ಮಾಡ್ತಿದ್ದೀರಾ ಅಂತ ನೆನಪಲ್ಲಿ ಇಟ್ಕೊಳ್ಳಿ. ಫಸ್ಟು ಹೆವಿ ಡೇಂಜರು. ಒಂದೇ ಒಂದು ಚೂರು ಸ್ಕಿಡ್ ಆಗ್ತಿದ್ರೆ ನೀವು ಇರಲ್ಲ, ಪಕ್ಕದಲ್ಲಿ ಹೋಗೋನು ಇರಲ್ಲ. ಅರ್ಥ ಆಗ್ತಿದೆಯಾ? ಫಸ್ಟ್ ಆಫ್ ಆಲ್ ವಾಯ್ಸ್ ಹೇಳ್ತಿದ್ದೀನಿ, ಎಲ್ಲ 10th ಸ್ಟೂಡೆಂಟಿಗೆ ಕರೆದಿದ್ದೆ ನಾನು. ಅವರೇ ಬೇಕು ನೀವು ಮೇನು, ಯಾಕಂತಂದರೆ ವೀಲಿಂಗ್ ಅನ್ನೋದು ಮೋಸ್ಟ್ ಡೇಂಜರು. ಆಮೇಲೆ ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮನ ಹತ್ರ ಹಠ ಮಾಡಿಬಿಡಿ ಗಾಡಿ ಕೊಡಿಸಿ, ಇಲ್ಲ ನಾನು ಗಾಡಿ ಓಡಿಸ್ತೀನಿ ಅಂತ ಮಾಡೋ ಮೇಜರ್ ಪ್ರಾಬ್ಲಮ್ ಅದೇ. ಈಗೆಲ್ಲ ನೋಡಿದ್ದೀನಿ ನಾನು, ಇವೆಲ್ಲ ಮತ್ತೆ ಕರೆಕ್ಟ್ ನೋಡಿ ಎಲ್ಲ ಬರ್ತಿದ್ರಿ. ಇವೇನಾದ್ರು ಗಾಡಿ ಹಿಡ್ಕೊಂಬಂದ್ರೆ ಸೀರೆ ಹಿಡ್ಕೊಂಬಂದು ಮಾಡೋ ಅಂತ ಕರ್ಕೊಂಡು ಹೋಗ್ತೀನಿ ನಾನೇ, ಆಯ್ತಾ? ಆಮೇಲೆ ಪೇರೆಂಟ್ಸ್ ಹತ್ರ ಕರ್ಕೊಂಡು ಹೋಗ್ತೀನಿ. ಮಾಡಬಾರ್ದು, ನಿಮಗೆಲ್ಲ ಏಜ್ ಇರುತ್ತೆ, ಅದು ಒಂದು ಏಜ್ ಇರುತ್ತೆ ಟೀನ್ ಏಜ್ ಅಂತ, ಅದನ್ನು ಕಂಟ್ರೋಲ್ ಮಾಡಿ ಫಸ್ಟು. ಅದನ್ನು ದಾಟ್ಕೊಂಬಂದ್ರೆ ಲೈಫ್ ಆಟೋಮೆಟಿಕ್ ಗೊತ್ತಾಗುತ್ತೆ ನಿಮ್ಗೆ ಮುಂದೆ, ನಾವು ಹೇಳೋದು ಅವಶ್ಯಕತೆ ಇಲ್ಲ. ಓಕೆನಾ? ಆಮೇಲೆ ಈ ರೋಡ್ ಸೇಫ್ಟಿ ಅಂತಂದರೆ ಮೇಡಮ್ ಅವರೆಲ್ಲ ತಿಳಿಸಿರ್ತಾರೆ, ಮೇಡಮ್ ಜಾಸ್ತಿ ಹೇಳಿರ್ತಾರೆ. ಬಟ್ ನಾವು ಮೇಜರ್ ಏನೇನಿದೆ ಇವಾಗ ಮೇನ್ ರೋಡಿಗೆ ಕೊಡ್ಬೇಕಂದ್ರೆ ಮೇಜರ್ ಏನೇನು ಇರುತ್ತೆ ನಿಮಗೆ ಅಂತಂದರೆ, ಫಸ್ಟು ಸಿಗ್ನಲ್ಸ್ ಬಗ್ಗೆ ನಿಮಗೆ ಗೊತ್ತಲ್ಲ, ರೆಡ್ ಯೆಲ್ಲೋ ಗ್ರೀನ್ ಸಿಗ್ನಲ್ಸ್ ಬಗ್ಗೆ ಇದೆಯಲ್ಲ ಗೊತ್ತಲ್ಲ. ರೆಡ್ ಅಂದರೆ ನಿಂತ್ಕೋಬೇಕು, ಯೆಲ್ಲೋ ಅಂದರೆ ಅಲರ್ಟ್ ಆಗಿರಬೇಕು, ಗ್ರೀನ್ ಅಂದರೆ ಮೂವ್ ಆಗಬೇಕು ಅಂತ. ಆಲ್ಮೋಸ್ಟ್ ನೋಡಿ ಎಲ್ಲ ಇವತ್ತು 99% ಪೆಡಿಸ್ಟ್ರಿಯನ್ ಕ್ರಾಸ್ ಮಾಡಿ ಸ್ಕೂಲಿಗೆ ಬರಬೇಕು ನೀವು, ಆಯಿತಾ? ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಯಾವ ಸಿಗ್ನಲ್ ಬಿಟ್ಟಿದೆ, ಯಾವಾಗ ಮೂವ್ ಆಗಬೇಕು, ಯಾವಾಗ ಹೋಲ್ಡ್ ಆಗಬೇಕು, ಪೆಡಿಸ್ಟ್ರಿಯನ್ ಮೇಲೆ ಕ್ರಾಸ್ ಆಗಬೇಕು ನೋಡಿ. ನೀವು ಅಬ್ಸರ್ವ್ ಮಾಡಿ, ಕೌ ಆಕಳು ನೋಡಿದ್ರಲ್ಲ, ಯಾರಾದ್ರೂ ನೋಡಿಲ್ಲ ಅಂದರೆ ಯಶವಂತ ಸರ್ಕಲ್ ಬನ್ನಿ, ಎಷ್ಟು ನೀಟಾಗಿ ಜಿಬ್ರಾ ಕ್ರಾಸ್ ಲೈನ್ ಮಾಡತ್ತಂದ್ರೆ ಅದನ್ನ ನೋಡ್ಬೇಕು. ಡೈಲಿ ಈವ್ನಿಂಗ್ ಬರುತ್ತೆ ಆಟ, ಎಷ್ಟು ನೀಟಾಗಿ ಹೋಗುತ್ತಂದ್ರೆ ಅಷ್ಟು. ಒಂದು ಹಸು ಇವತ್ತಿಗೂ ಎಷ್ಟು ನೀಟಾಗಿ ಜಿಬ್ರಾ ಕ್ರಾಸ್ ಲೈನ್ ಮಾಡತ್ತಂದ್ರೆ ಸೀದಾ ರೈಟ್ಗೆ ಹೋಗುತ್ತೆ, ಜಿಬ್ರಾ ಕ್ರಾಸ್ ಮಾಡುತ್ತೆ, ವೈಟ್ ಲೈನ್ ಇರುತ್ತಲ್ಲ ಟ್ಯಾಕ್, ಅದ್ರ ಮೇಲೆ ಸೀದಾ ಹೋಗ್ಬಿಟ್ಟು ಆ ಕಡೆ ಗಾಡಿ ಬಂದರೆ ನಿಂತ್ಕೊಳ್ಳುತ್ತೆ, ಆಮೇಲೆ ಅಷ್ಟು ನಮಗೆ ಗೊತ್ತಿಲ್ಲ ಇವತ್ತು. ಆ ಪ್ರಾಣಿಗಳಿಗಿರೋದು ಮನುಷ್ಯರಿಗೆ ಗೊತ್ತಿಲ್ಲ ಇವತ್ತು. ಯಾಕಂದ್ರೆ ಅದು ಡೈಲಿ ಮೂವ್ ಆಗುತ್ತೆ, ಡೈಲಿ ಬರುತ್ತೆ, ಡೈಲಿ ಮೂವ್ ಆಗುತ್ತೆ. ಅದಕ್ಕೆ ಒಂದು ಇದು ಬಂದಿದೆ, ನಾನು ಹಿಂಗೆ ಹೋಗ್ಬೇಕು, ಇದು ಹಿಂಗೆ ಇದೆ, ಇದು ಹಿಂಗೆ ಜನ ಹಿಂಗೆ ಗಾಡಿ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ತಿದೆ, ಆಯ್ತಾ? ನಮಗೆ ಯಾಕೆ ಗೊತ್ತಾಗ್ತಿಲ್ಲ? ಅದು ಸ್ಟೂಡೆಂಟ್ಸಿಗೆ ಯಾಕೆ ಬರ್ತಿದೀವಿ ಅಂತಂದರೆ, ಕಾಲೇಜು ಸ್ಟೂಡೆಂಟ್ಸಿಗೆ ಮೇನ್ ಟಾರ್ಗೆಟ್ ಅವರೇ. ಯಾಕಂದರೆ ಏಜ್ ಪರ್ಸನ್ನು ಅವ್ರಿಗೆ ಕಳಿಸಿ ಅಂತಂದರೆ ಅವ್ರು ಹೋಗಿ ಸರ್ ಅಂದರೂ ಹೋಗಲ್ಲ, ಸರ್ ಸಿಗ್ನಲ್ ಕ್ರಾಸ್ ಮಾಡಿ ಅಂದರೂ ಮಾಡಲ್ಲ ಅವರು. ಯಾಕೆಂದರೆ ಭಯ ಇರುತ್ತೆ ಅವರಿಗೆ,
ಇದು ಟ್ರಾಫಿಕ್ ಬಗ್ಗೆ ಅಷ್ಟು ನಾಲೆಜ್ ಇರುತ್ತೆ. ನೀವು ಪೊಲೀಸರು ಕಂಡ್ರೆ ಗಾಡಿ ಇರಿಸೋದು ಇಲ್ಲ ಅಲ್ಲಿಂದ ಹೋಗೋದು ಆ ಥರ ಮಾಡಬೇಡಿ, ಯಾವುದೇ ಕಾಳಕ್ಕೆ ಮಾಡಬೇಡಿ. ಪೊಲೀಸರು ಯಾರು ಕೆಟ್ಟವರಲ್ಲ, ನಿಮಗೋಸ್ಕರ ರೋಡ್ನಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದು. ಜಂಕ್ಷನ್ ಟು ಜಂಕ್ಷನ್ ಕ್ಲೀನ್ ಆಗಿ ಮನೆಗೆ ಹೋಗ್ಬೇಕಂತಾನೆ ಜಂಕ್ಷನ್ ಟು ಜಂಕ್ಷನ್ ಪೊಲೀಸರು ಹಾಕಿರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಎಲ್ಲ ಸಿಗ್ನಲ್ ಅಲ್ಲಿ ಪೊಲೀಸರು ಹಾಕಿರ್ತಾರೆ, ಅನ್ಕೊಂಡಿರ್ತಾರೆ ಕೆಲವರು ಫೋಟೋ ಹಾಕಿರ್ತಾರೆ, ಕೇಸ್ ಹಾಕಿದ್ದಾರೆ, ಇವರು ಫೈನ್ ಹಾಕಿದ್ದಾರೆ ಅಂತ. ಆ ಥರ ಯಾವುದೂ ಇಲ್ಲ. ಹೈಯೆಸ್ಟ್ ವೈಲೇಷನ್ ಮಾಡೋದೇ ಬೆಂಗಳೂರಲ್ಲಿ ಹೈಯೆಸ್ಟ್ ಇದು ಇನ್ಕಮ್ ಬರೋದೇ ಇದರಿಂದ. ಯಾಕೆ ಮಾಡ್ತೀರಾ ಅಂತ? ಯಾಕೆ ಕಟ್ಟಬೇಕು ಗೌರ್ಮೆಂಟಿಗೆ? ನಾವು ತಪ್ಪೇ ಮಾಡಲ್ಲ ಅಂದ್ರೆ ಯಾಕೆ ಕಟ್ಟಬೇಕು ಫೈನ್? ನಾನು ಅಲ್ವಾ? ನಮ್ಮ ಸೆನ್ಸ್ ಯೂಸ್ ಮಾಡಿ ನಾನು ಗೀಟ್ ಹಾಕೋದ್ರೆ ಯಾಕೆ ಕಟ್ಟಬೇಕು ನಮ್ಮ ಫೈನ್? ಅದರಿಂದ ಯಾಕೆ ಬರುತ್ತೆ? ಅದೇ ಗೌರ್ಮೆಂಟಿಗೆ ಬೇಜಾರಿಂದ ಬರುತ್ತೆ ಎಲ್ಲಿಂದ. ಇದರಿಂದ ಯಾಕೆ ಹೋಗ್ಬೇಕು? ನಮ್ಮಿಂದ ನಾವು ತಪ್ಪು ಮಾಡೋದ್ರಿಂದ ತಾನೇ ಹೋಗೋದು. ಅದನ್ನು ಮಾಡಬಾರ್ದು. ಎಸ್ಪೆಷಲಿ 10th 9th ಸ್ಟೂಡೆಂಟ್ಸು ಹಠ ಮಾಡಬೇಡಿ. ಮಕ್ಕಳ ಹತ್ರ ಗಾಡಿ ಕೊಡಿಸಿ ಅಂತ ಯಾವುದೇ ಕಾರಣಕ್ಕೂ ಹಠ ಮಾಡಬೇಡಿ. ನೀವು ಕಷ್ಟ ಸುಖ ಅಪ್ಪ ಅಮ್ಮ ನಿಮ್ಗೆ ಹೆಂಗೆ ಕಲಿಸಿದ್ದಾರೆ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ರೋಡ್ ದಾಟಬೇಕಂತಂದರೆ ನಿಧಾನವಾಗಿ ಹುಷಾರಾಗಿ, ಅಲ್ಲಿ ಪೊಲೀಸವರು ಇರ್ತಾರೆ, ಯಾರಾದರೂ ಇರ್ತಾರೆ, ಸಹಾಯ ತಗೊಳ್ಳಿ. ಗ್ರೂಪಿಂಗಾಗಿ ಹೋಗಬೇಕು, ಗ್ರೂಪ್ ಮಾಡ್ಕೋಬೇಕು. ಒಬ್ರು ಇಬ್ಬರು ಹೋಗಬೇಡಿ ಯಾವುದೇ ಕಾರಣಕ್ಕೂ. ಒಂದು 5-6 ಜನ ಸ್ಟೂಡೆಂಟ್ ಹೋಗ್ತಿದ್ದಾರೆ ಅಂದರೆ ಯಾರು ಬಂದು ರೋಡ್ ಆಗೇ ಇರಬೇಕು. ಈಗ ಸ್ಟೂಡೆಂಟ್ ಹೋಗ್ತಿದ್ದಾರೆ ಅಂತ ಓಕೆನಾ? ಸರಿ, ತುಂಬ ಜನ ಬರ್ತಾರೆ. ಯಾಕಂದರೆ ಸಿಗ್ನಲಲ್ಲಿ ಇರ್ತೀವಲ್ಲ, ಅಲ್ಲಿ ಬಸ್ಸಲ್ಲಿ ಕೊಡ್ತಾರೆ, ಅಲ್ಲಿ ಸರ್ ಹೋಗ್ತಾರೆ, ಇದೆಲ್ಲ ತುಂಬ ಜನ ಮಾಡ್ತಿದ್ದಾರೆ. ಬಟ್ ಒಬ್ಬೊಬ್ಬರು ಓಡೋಬೋದು, ಸಡನ್ ಆಗಿ ಹೋಗ್ಬಿಡಿ. ಇವಾಗ ಸಿಗ್ನಲ್ ಬಿಡ್ತಿದೆ ಅಂದರೆ ನಾನೇ ರಾಜ ಅಂತ ಹೋಗ್ತಿರ್ತಾನೆ. ಗ್ರೀನ್ ಬಿದ್ದರೆ ಸಾಕು, ಆ ರೋಡಲ್ಲಿ ನಾನೇ ರಾಜ. ಯಾಕಂದರೆ ಅಡ್ಡ ಯಾರು ಬರೋಲ್ಲ. ಸಡನ್ ಆಗಿ ನೀವು ಓಡೋಗ್ಬಿಟ್ರೆ ಮಿನಿಮಮ್ 50-60 ಇದ್ದೇ ಇರ್ತಾರೆ. ಆಯಿತಾ? ಆ ಥರ ಮಾಡಬೇಡಿ. ಆಮೇಲೆ ನೀವು ಎಲ್ಲ ತಿಳ್ಕೊಂಡಿದ್ದವರೇ ಇದ್ದೀರಿ, ಸ್ವಲ್ಪ ತಿಳ್ಕೊಂಡು ರೋಡ್ ಸೇಫ್ಟಿ ಬಗ್ಗೆ ನೀವು ಇವಾಗ ನಾವು ಹೇಳ್ತಿದ್ದೀವಿ ಅಂದರೆ ನಿಮ್ಮ ಸ್ಟೂಡೆಂಟ್ಸ್ ಮನೆಯಲ್ಲಿ ಹೇಳಬೇಕು, ಪೇರೆಂಟ್ಸಿಗೆ ಹೇಳಬೇಕು. ಈ ಥರ ಫಂಕ್ಷನ್ ಇತ್ತು, ಈ ಥರ ಮಾಡಿದ್ವಿ, ಈ ಥರ ಹೇಳಿದ್ರು ಸರ್ ಅಂತ ನೀವು ಹೇಳಬೇಕು. ಅವ್ರಿಗೆ ಒಂದು ಸ್ವಲ್ಪ ಗೊತ್ತಿಲ್ಲದೆ ಇರೋರು ಎಷ್ಟೋ ಜನ ನೀವು ಕಲಿತಿದ್ದೀರಾ, ಎಷ್ಟು ಜನ ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಕಲಿತಿದ್ದಾರೆ ಅಲ್ವಾ? ಏನೋ ಕೂಲಿನಲ್ಲಿ ಕೆಲಸ ಮಾಡಿಬಿಟ್ಟು ನಿಮ್ಮನ್ನು ಕಲಿಸ್ತಿರ್ತಾರೆ, ನೀವು ಅವ್ರಿಗೆ ನಾಲೆಜ್ ಹೇಳಬೇಕು. ಓಕೆನಾ? ಎಲ್ಲರಿಗೂ ಅರ್ಥ ಆಯ್ತಾ? ಬಿಲ್ಲಿಂಗ್ ಮಾಡಬಾರ್ದು, ಯಾರು ಹಠ ಹಿಡಿದು ಗಾಡಿ ಓಡಿಸಿ ಅಂತ ಹೇಳಬಾರ್ದು. 18 ವರ್ಷ ಆದಮೇಲೆ ಲೈಸೆನ್ಸ್ ತಗೊಂಡೇ ಗಾಡಿ ಓಡಿಸ್ಬೇಕು. ಇವತ್ತು ನೀವು ಶಪಥ ಮಾಡಬೇಕು. ವಿತೌಟ್ ಲೈಸೆನ್ಸು ಗಾಡಿ ಓಡಿಸಂಗಿಲ್ಲ. ಫಸ್ಟು ವಿತೌಟ್ ಹೆಲ್ಮೆಟು. ಈ ತುಂಬ ಜನ ಪೇರೆಂಟ್ಸ್ ನಾವು ಅಬ್ಸರ್ವ್ ಮಾಡ್ತಿದ್ದೀವಿ. ಪೇರೆಂಟ್ಸು ಮಕ್ಕಳು ಸ್ಕೂಲಿಗೆ ಬಿಡೋ ಇದರಲ್ಲಿ ಒಬ್ಬರು ಹೆಲ್ಮೆಟ್ ಹಾಕಲ್ಲ. ಬಿಕಾಸ್ ಹಿಂದೆ ಮಕ್ಕಳಿದ್ದಾರೆ, ನಾವು ಅವರಿಗೆ ಕೇಸ್ ಹಾಕೋಕ್ಕಾಗಲ್ಲ, ಫೋಟೋ ತೆಗಿಯೋಕ್ಕಾಗಲ್ಲ. ಯಾಕೆ? ಈ ಮಧ್ಯಕೆರೆ ಸಿಗ್ನಲ್ ನೋಡಿದ್ದೀವಿ. ಫಸ್ಟ್ ಹಿಂದೆ ಮಕ್ಕಳು ಕೂರಿಸಿರ್ತಾರೆ ಮಕ್ಕಳಿಗೆ, ಅವರು ಹಾಕಲ್ಲ, ಅವರು ಹಾಕ್ತಾರ. ಹೇಗೆ? ಮ್ಯಾಂಡೇಟರಿ 3 ಇಯರ್ಸ್ ಆದಮೇಲೆ ಕಂಪಲ್ಸರಿ ಹೆಲ್ಮೆಟ್ ಹಾಕಬೇಕು. ನಾವು ಕೋರ್ಟ್ ಆಡ್ತಿದೆ 3 ಇಯರ್ಸ್ ಆದಮೇಲೆ ಕಂಪಲ್ಸರಿ ಹೆಲ್ಮೆಟ್ ನಾವೇ ಅಂದ್ರೆ ಬಿಟ್ಟು ಓಡಾಡ್ತಾ ಇದ್ರೆ ನಮ್ಮ ಮಕ್ಕಳು ಬಂದ ನೋಡಿ ಹೆಲ್ಮೆಟ್ ಇಂದ ಏನು ಲಾಭ ಇದೆ, ಕಷ್ಟ ಇದೆ ನಿಮಗೆ ಗೊತ್ತಲ್ಲ. ಈಗ ನಾನು ಹೇಳ್ತಿದ್ದೀನಿ, ಇಷ್ಟು ಕಿಚ್ಕೊಂಡು ಹೇಳ್ತಿದ್ದೀನಿ ಅಂದರೆ ಇದು ನನಗೇನು ಲಾಭ ಇಲ್ಲ ಹೆಲ್ಮೆಟ್ ಇಂದ. ಯಾಕಂದ್ರೆ ಮೇನ್ ರೋಡಿಗೆ ನೀವು ವೆಹಿಕಲ್ ತೆಗೆದ್ರೆ ಫಸ್ಟ್ ಅಂಡ್ ಶುಡ್ ಹೆಲ್ಮೆಟ್ ವೇರ್ ಮಾಡಲೇಬೇಕು. ಯಾಕಂತಂದ್ರೆ ಯಾವ ನೀವು ಕರೆಕ್ಟ್ ಆಗಿರ್ತೀರ, ನಾನು ಬಗ್ಗೆ ಮಾತಾಡ್ತಿಲ್ಲ. ಇಲ್ಲಿ ಎಕ್ಸ್ಪೀರಿಯೆಂಟ್ 100% ಕರೆಕ್ಟಾಗಿ ಹೋಗ್ತಿಲ್ಲ. ಮುಂದೆ ಬರೋವನು ಯಾವ ಲೆವೆಲಲ್ಲಿ ಬರ್ತಿದ್ದಾನೆ ಅಂತ ನೀವು ಹೆಂಗೆ ಗೆಸ್ ಮಾಡ್ತೀರಾ? ಹೆಂಗೆ ಗೆಸ್ ಮಾಡ್ತೀರಾ? ಬಂದು ಹೊಡಿಬೋದಲ್ಲ, ಏನಾದರೂ ಆಗ್ಬೋದು. ಅದಕ್ಕೆ ಸೇಫ್ಟಿಗೆ ಅಂತಾನೆ ಹೆಲ್ಮೆಟ್ ಮಾಡಿದ್ದಾರೆ. ಆಮೇಲೆ ಕಂಪಲ್ಸರಿ ಚಿಕ್ಕ ಚಿಕ್ಕ ಹೆಲ್ಮೆಟ್ ಬರುತ್ತೆ ಇಷ್ಟೇ. ಅದು ಪೊಲೀಸ್ಗೆ ಎದುರು ಬಿಟ್ಟು ಹಾಕ್ಬೇಡಿ, ದಯವಿಟ್ಟು ಫೈನ್ ಹಾಕ್ತಾರೆ ಅಂತ ಹಾಕ್ಬೇಡಿ. ಚಿಕ್ಕ ಹೆಲ್ಮೆಟ್ ISI ಮಾಡ್ತಿರೋದು ಹಿಂದೆ ಹೆಲ್ಮೆಟ್ ಬರುತ್ತೆ, ಫುಲ್ ಕವರ್ ಆಗೋದು. ಅದು ಕೈ ಕಟ್ ಹಾಕ್ಬಿಡಿ, ಕಾಲು ಕಟ್ ಹಾಕ್ಬಿಡಿ, ಜೀವ ಹೋದ್ರೆ ವಾಪಸ್ ಬರಲ್ಲ. ನೆನ್ಕೊಂಡ್ಕೊಳ್ಳಿ, ಹಿಂದೆ ಆಗಿದ್ದು ಆಗಿರಲಿ, ಅರ್ಥ ಮಾಡ್ಕೊಳ್ಳಿ. ಇದಕ್ಕೇನೆ ರೋಡ್ ಸೇಫ್ಟಿ ಅಂತಂದ್ರೆ ಏನು? ಇವೆಲ್ಲ ಪ್ರಿಕಾಷನ್ಸ್ ನಾವು ತಗೋಬೇಕು. ಗಾಡಿ ತಗೊಂಡು ಹೋಗ್ಬೇಕಂದ್ರೆ ಲೈಸೆನ್ಸ್ ಇರಬೇಕು, ಹೆಲ್ಮೆಟ್ ವೇರ್ ಮಾಡಬೇಕು, ಹಿಂದೆ ಕೂತವ್ರು ಮಾಡಬೇಕು, ಮುಂದೆ ಕೂತವ್ರು ಮಾಡಬೇಕು. ಟ್ರಿಪಲ್ ರೈಡಿಂಗ್ ಅವೈಲೇಬಲ್ ಇಲ್ಲ, ಟ್ರಿಪಲ್ ರೈಡಿಂಗ್ ಹೋಗಂಗಿಲ್ಲ. ಅದು ಕೆಪಾಸಿಟಿ ಎಷ್ಟಿದೆ ಅಷ್ಟೇ ಹೋಗುತ್ತೆ. ಓಕೆನಾ?
ಅರ್ಥ ಆಯ್ತಾ? ಇದನ್ನೆಲ್ಲ ಕಂಪಲ್ಸರಿ ಇವತ್ತು ಶಪಥ ಮಾಡಲೇಬೇಕು ನೀವು. ಮುಂದಿನ ವರ್ಷ ಆಲ್ಮೋಸ್ಟ್ ಇದನ್ನೆಲ್ಲ ಫಾಲೋ ಮಾಡಬೇಕು. ಫೀಲಿಂಗ್ ಮಾಡಂಗಿಲ್ಲ ಯಾವ್ದೋ. ದಯವಿಟ್ಟು ತಿಳ್ಕೊಳ್ಳಿ, ನಿಮ್ಮ ಲೈಫ್ನ ನೀವೇ ಬರ್ ಮಾಡ್ಕೊತೀರಾ. ಯಾಕೆ ಒತ್ತಿ ಅದನ್ನ ಹೇಳ್ತೀನಿ ಅಂದ್ರೆ, ಸಿಕ್ಕಾಪಟ್ಟೆ ಡೈಲಿ ಕೇಸ್ ಆಗ್ತಿದ್ದೀವಿ. ಡೈಲಿ ಆಗ್ತಿದ್ದೀವಿ. ಬರೀ ನಂಬರ್ ಸಿಕ್ಕರೆ ಸಾಕು, ಗಾಡಿ ನಂಬರ್ ಯಾರಾದ್ರೂ ಕೊಟ್ಟರೆ ಸಾಕು, ಆ ಗಾಡಿ ಎಲ್ಲಿ ಕೇಸ್ ಇದೆ, ಎಲ್ಲಿದೆ, ಯಾರು ಅಂತ ನಮ್ಗೆ ಎಲ್ಲ ಗೊತ್ತಾಗುತ್ತೆ. ಓಕೆನಾ? ಇವಾಗೆಲ್ಲ ನೋಡಿ ರಿಲೀಸ್ ಆಯ್ತು, ಎಲ್ರು ವಾಯ್ಸ್ ಲೇಡೀಸು ಹೇರ್ ಸ್ಟೈಲ್ ಹಾಳಾಗಂತ ಹೆಲ್ಮೆಟ್ ಹಾಕಲ್ಲ. ಹೇರ್ ಸ್ಟೈಲು ಒಳ್ಳೆ ಸ್ಟೈಲ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಬಟ್ ಯಾವನೋ ಕೂತಿದ್ರೆ ಆ ಹೇರ್ ಸ್ಟೈಲ್ ಇರಲ್ಲ, ಅವ್ರು ಇರಲ್ಲ. ಯಾಕೆ ಬೇಕು ಅಲ್ವಾ? ಹಾಕೊಳ್ಳಿ ಬೇಕಾದ ಬ್ಯಾಗ್ ಕ್ಯಾರಿ ಮಾಡ್ತೀರಾ, ಹೆಲ್ಮೆಟ್ ಹಾಕೊಳ್ಳಿ, ನೀಟಾಗಿ ಹಾಕೊಳ್ಳಿ, ಹೋಗಿ ಹೆಲ್ಮೆಟ್ ಕಂಪಲ್ಸರಿ ಯೂಸ್ ಮಾಡಬೇಕು. ಓಕೆನಾ? ಏನಾದ್ರು ನಿಮಗೆ ಏನಾದ್ರು ಇದ್ರೆ ಕೇಳಿ. ಮತ್ತೆ ಅಲ್ಲಿ ಬಿಲ್ಡಿಂಗ್ ಓಪನ್ ಅಂತೆ, ಯಾವ ಥರ ನಿಲ್ಬೇಕು, ಬಿಲ್ಡಿಂಗ್ ಕರ್ಕೊಂಡು ಹೋಗ್ತೀವಿ, ಸಿಗ್ನಲ್ಗೆ ತೋರಿಸ್ತೀವಿಲ್ಲ. ಓಕೆನಾ? ಕೇಳಿ, ಏನಾದರೂ ಇದ್ರೆ ಕೇಳಿ. Conducted by the program. So here children are some questions, right? You have few questions regarding about the traffic awareness. So your questions will be answered by the department. So you can just pose questions to them one by one. Just raise your hands one after the other. You can ask the questions which will be cleared by ಕ್ಲಾಪ್ ಪಾದಚಾರಿಗಳ ನಿಯಮಗಳು ಯಾವ್ಯಾವ? ಪಾದಚಾರಿಗಳ ನಿಯಮ ಅಂದರೆ ಪೆಡಿಸ್ಟ್ರಿಯನ್ ಕ್ರಾಸ್ ಪೆಡಿಸ್ಟ್ರಿಯನ್ನು ಒಂದು ವೈಟ್ ಜೀಬ್ರಾ ಕ್ರಾಸ್ ಅಂತ ಹಾಕಿರ್ತಾರೆ. ವೈಟ್ ಲೈನ್ ನೀವು ಅಬ್ಸರ್ವ್ ಮಾಡಿದ್ದೀರಾ? ಸಿಗ್ನಲ್ ಲೈಟ್ ಪಕ್ಕದಲ್ಲಿ ಸುತ್ತಲೂ ಸಿಗ್ನಲ್ ರೌಂಡಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿರ್ತಾರೆ. ಆಯ್ತಾ? ಅದನ್ನ ಬಿಟ್ಟು ಒಂದು ಜೀಬ್ರಾ ಕ್ರಾಸ್, ಒಂದು ಆಮೇಲೆ ಫುಟ್ಪಾತ್ ಅಂತ ಮಾಡಿರ್ತಾರೆ. ಅದರ ಮೇಲೇ ಪಾದಚಾರಿಗಳು ಹೋಗ್ಬೇಕು. ಅದನ್ನು ಬಿಟ್ಟರೆ ಬೇರೆ ಅಡ್ಡಾಡ್ತಿದ್ದು ಓಡಾಡೋ ಅವಕಾಶ ಇಲ್ಲ. ಎರಡೇ ಒಂದು ಫುಟ್ಪಾತು ಆಮೇಲೆ ಜೀಬ್ರಾ, ಅದರ ಮೇಲೇ ಪಾದಚಾರಿಗಳು ಹೋಗ್ಬೇಕು. ಬಟ್ ಸಿಗ್ನಲ್ ಅಲ್ಲಿ ಅಬ್ಸರ್ವೇಷನ್ ಮಾಡಬೇಕು ನಾವು. ಸಿಗ್ನಲ್ ಮತ್ತೆ ರೆಡ್ ಮಾಡಿ ಗ್ರೀನ್ ಇದ್ರೆ ನಾವು ಪಾದಚಾರಿ ಮೇಲೆ ಇದೆ ಅಂತ ನಮ್ಗೆ ಹೋಗೋದಿಲ್ಲ. ಯಾಕಂದ್ರೆ ವೆಹಿಕಲ್ ಬಂದು ಟಚ್ ಆಗೋ ಜಾಸ್ತಿ ಚಾನ್ಸಸ್ ಇರುತ್ತೆ. ರೆಡ್ ಸಿಗ್ನಲ್ ಅಬ್ಸರ್ವೇಷನ್ ಮಾಡಿದ್ರೆ ಎಲ್ಲ ಕಡೆ ಹಾಲ್ಟ್ ಇರುತ್ತೆ, ಅವಾಗ ನೀವು ಈಸಿಯಾಗಿ 15 ಮಿನಿಟ್ಸು ಸಿಗ್ನಲ್ ಸೌಂಡ್ ಬರುತ್ತೆ, ಡೀಪ್ ಸೌಂಡ್ ಬರುತ್ತೆ. ಅದನ್ನು ಅಬ್ಸರ್ವ್ ಮಾಡಿ. ಅದೇ ಪೆಡಿಸ್ಟ್ರಿಯನ್ ಕ್ರಾಸ್ ಎಲ್ಲ ಕಡೆ ಸಿಗ್ನಲ್ ಹೋಲ್ಡ್ ಆಗಿರುತ್ತೆ, ರೆಡ್ ಬರುತ್ತೆ, ಆವಾಗ ಡೀಪ್ ಸೌಂಡ್ ಬರುತ್ತೆ. 10 to 15 ಮಿನಿಟ್ಸ್ ಅಂದರೆ ಎಷ್ಟು ಸೆಕೆಂಡ್ಸಲ್ಲಿ ನೀವು ಕ್ರಾಸ್ ಮಾಡ್ಬೋದು, ಅದರ ಮೇಲೆ ನಾವು ಸೆಟ್ಟಿಂಗ್ ಮಾಡಿರ್ತೀವಿ. ಅದನ್ನು ಅಬ್ಸರ್ವ್ ಮಾಡಿ. ಓಕೆನಾ? ಒಂದು ಪೆಡಿಸ್ಟ್ರಿಯನ್ ಕ್ರಾಸು, ಅದರ ಮೇಲೆ ಮೂವ್ ಆಗಬೇಕು. ಒಂದು ಇದು ಇರುತ್ತೆ ಜೀಬ್ರಾ ಕ್ರಾಸ್, ಅದರ ಮೇಲೆ ಅಂದರೆ ಡೀಪ್ ಸೌಂಡ್, ಇದನ್ನು ಫಾಲೋ ಮಾಡಬೇಕು. One second. Listen. See, when she's no, 1 second. Second, ask the question. 1 second. ಟ್ರಾಫಿಕ್ lights and stuck out cables. ಲೈಟ್ ಎಲ್ಲ ಇದು ಎಲ್ಲ ಆಫ್ ಈ ಥರ ಆಗುವಾಗ, ಸೊ ಅವಾಗ ಏನಿಲ್ಲ, ಎಲ್ಲ ಆಫ್ ಆಗುವಾಗ ನಾವು 3 ಸಿಬ್ಬಂದಿಗಳು ಇರುತ್ತೆ. ಈ ಥರ ಒಂದು ರೋಡ್ ಇರುತ್ತೆ, ಈ ಥರ ಒಂದು ರೋಡ್ ಇರುತ್ತೆ, ಈ ಥರ ಒಂದು ರೋಡ್ ಇರುತ್ತೆ. ಸೊ ನಾವು ಎಲ್ಲ ಕಡೆ ಹ್ಯಾಂಡ್ ಸಿಗ್ನಲ್ ಕೊಡ್ತೀವಿ. ಸೊ ಇದು 2 ಸ್ಟಾಪ್ ಮಾಡ್ಕೊಂಡು ಇದನ್ನು ಬಿಡ್ತೀವಿ. ಸೊ ಇದು ಸ್ಟಾಪ್ ಮಾಡೋಕೆ ಬಿಡ್ತೀವಿ, ಅದು ಸ್ಟಾಪ್ ಮಾಡಿ ಇದು ಬಿಡ್ತೀವಿ. ಈಸಿಯಾಗಿ ಅನುಕೂಲ ಆಗುತ್ತೆ. ಟ್ರಾಫಿಕ್ ಸಿಗ್ನಲ್ ಹೋಲ್ಡ್ ಆಗಿಬಿಟ್ರೆ ನಾವೇ ಸಿಗ್ನಲ್ ಥರ ವರ್ಕ್ ಮಾಡ್ತೀವಿ, ಮ್ಯಾನ್ಯುವಲ್ ಮಾಡ್ತೀವಿ. ಮ್ಯಾನ್ಯುವಲ್ ಅಂತಾರೆ ಅದಕ್ಕೆ. ಇದು ಹಿಂಗೆ ಮಾಡಿದರೆ ನಿಂತ್ಕೊತಾರೆ. ಕೆಲವೊಂದು ಸಿಗ್ನಲ್ ಇದೆ ನಮ್ಮದ್ರಲ್ಲಿ 9 ಸಿಗ್ನಲ್ ಬರುತ್ತೆ, ಅದು ನಮಗೆ ಹೇಳಿರ್ತಾರೆ. ಯಾವ್ದು ಬಂದಾಗ ಆಂಬುಲೆನ್ಸ್ ಬಂದಾಗ ಯಾವ್ದು ಬಿಡಬೇಕು, ಯಾವ್ದು ಹೋಲ್ಡ್ ಮಾಡಬೇಕು, ಯಾವ್ದು ತಿರುಗಬೇಕು, ಆ ಥರ ಸಿಗ್ನಲ್ಸ್ ಇರುತ್ತೆ. ಅಲ್ಲಿ ಹೋಗೋಣ ನಿಮಗೆಲ್ಲ ಗೊತ್ತಾಗುತ್ತೆ. ನಿಮ್ಗೆ ಮ್ಯಾನ್ಯುವಲ್ ಮಾಡಿ ತೋರಿಸ್ತೀವಿ. ಓಕೆನಾ? ಹ್ಯಾಂಡ್ ಸಿಗ್ನಲ್ ಮಾಡ್ಕೊಂಡು ಕಳಿಸ್ತಾ ಇರ್ತೀವಿ. Once again, any college now, we just go there. You can ask some person there. Because here, whatever when they show, their life will be going on like no. So it will be easy for them to understand also. So better any college, you can keep that in the mind. After going there together. Last question. Okay, fine. ದೀಕ್ಷಿತ್, Wait. ಕರ್ನಾಟಕದಲ್ಲಿ ಪಾದಚಾರಿಗಳಿಗೆ ಇರುವ ಸುರಕ್ಷಿತ ಸ್ಥಳ ಯಾವುದು? ಯಾವ ಲೇಡಿ ಯಾವ ನೀ ಹೇಳೋ ಪ್ರಕಾರ ಸುರಕ್ಷಿತ ಸ್ಥಳ ಅಂದರೆ ಜೀಬ್ರಾ ಕ್ರಾಸ್ ಹೇಳ್ತಿರೋದಲ್ಲ. ಅದನ್ನ ನಮ್ಮಲ್ಲಿ ನೋಡಿ, ಕಲ್ಕತ್ತಾ ಒಂದು, ದೆಹಲಿ ಒಂದು, ತಮಿಳುನಾಡು ಒಂದು, ಬೆಂಗಳೂರು ಒಂದು, ಇಷ್ಟು ಮಾತ್ರ ಸೇರ್ಸಿದೆ ಅಂತ ನಾವು ಹೇಳ್ಬೋದು. ಅದು
ಅದು A1 ಕ್ಲಾಸ್ 1 ಸಿಟಿ ಅಂತ ನಮ್ಮ ಇಂಡಿಯಾದಲ್ಲಿ ಮಾಡ್ತಾರೆ. ಇಲ್ಲಿ ಟ್ರಾಫಿಕ್ ರೂಲ್ಸ್ನ ಪಕ್ಕಾ ಫಾಲೋ ಮಾಡ್ತಾರೆ. ಬಾಂಬೆಯಲ್ಲಿ ಅಂದರೆ ಎಕ್ಸೆಪ್ಟ್ ಮಹಾರಾಷ್ಟ್ರ, ಬಾಂಬೆಯಲ್ಲಿ ಕಲ್ಕತ್ತಾ, ದೆಹಲಿ, ತಮಿಳುನಾಡು, ಮಡ್ರಾಸ್, ಚೆನ್ನೈ, ಬೆಂಗಳೂರು ಅಲ್ಲಿ ಏನಿದೆ ಗೊತ್ತಾ, ಈಗ ಒಂದು ಟಿಕೆಟ್ ಆಟೋಮೆಟಿಕ್ ಅವ್ರ ಅಕೌಂಟ್ಗೆ ಅಮೌಂಟ್ ಜೋ ಆಗುತ್ತೆ. ಅದು ಆ ಥರ ಮಾಡಿದ್ರೆ ಆಟೋಮೆಟಿಕ್ ಮೆಸೇಜ್ ಹೋಗುತ್ತೆ. ಮೆಸೇಜ್ ಹೋಗ್ತಿದೆ, ಆ ಥರ ಮಾಡಿದ್ದಾರೆ. ಇಮಿಡಿಯೇಟ್ ಆಗಿ ಮೆಸೇಜ್ ಹೋಗ್ಬಿಡುತ್ತೆ ಅವ್ರಿಗೆ. ನೀವು ಸಿಗ್ನಲ್ ಕಟ್ ಮಾಡಿದ್ರೆ ಆ ಥರ ಮಾಡಿದ್ದಾರೆ. ತುಂಬ ವರ್ಷಗಳಿಂದ ತುಂಬ ವರ್ಷಗಳಿಂದ ಅದೇ ಗಾಡಿಗಳು ರೋಡ್ ಸೈಡಲ್ಲಿ ಫುಟ್ಪಾತ್ ಮೇಲೆ ನಿಲ್ಸೋರು ಅದೇ ಗಾಡಿ. ಇದು ಅಬಾಧ ಗಾಡಿಗಳು ಅದರ ಅಲ್ಲೇ ನಿಲ್ಸ್ತಾರೆ. ವೆರೈಟಿ ಕ್ವಶನ್ ಬರಬೇಕು. ನೋಡಿ ಒಳ್ಳೆ ಕ್ವಶನ್ ತೊಗೊಂಬಂದ್ರೆ ಅವರು ಫುಟ್ಪಾತ್ ಮೇಲೆ ಫುಟ್ಪಾತ್ ಪಕ್ಕದಲ್ಲಿ ಗಾಡಿಗಳು ನಿಲ್ಸಿರ್ತಾರೆ. ಎಷ್ಟೋ ತಿಂಗಳಿಂದ ನಾವು ಎಷ್ಟೋ ವರ್ಷದಿಂದ ನಿಲ್ಸಿರ್ತಾರೆ ಎರೆ ಗಾಡಿಗಳು. ಅದನ್ನ ಏನ್ ಮಾಡ್ತೀರಾ ಸರ್ ಅಂತ ಕೇಳ್ತಾರೆ. ಈ ತರ ಕ್ವಶನ್ಸ್ ಇರಬೇಕು. ನೋಡಿ ಅದನ್ನ ಅಬಾಂಡೆಡ್ ವೆಹಿಕಲ್ ಅಂತ ಅಂತಾರೆ. ನಾವು ಅಬ್ಸರ್ವ್ ಮಾಡ್ತೀವಿ 3 days 4 days 1 week 4 week 1 month ಅಂತ. ಆವಾಗ ನಮಗೆ ಟೋಯಿಂಗ್ ವ್ಯವಸ್ಥೆ ಅಂತ ಇರುತ್ತೆ. ಟೋಯಿಂಗ್ ತಗೊಂಡೋಗಿ ಅದೇನು ಗುಜರಿ ಗಾಡಿನ ಅಥವಾ ಸಸ್ಪೆಕ್ಟೆಡ್ ವೆಹಿಕಲ್ ಅಂತ ಬರುತ್ತೆ. ಸಸ್ಪೆಕ್ಟೆಡ್ ವೆಹಿಕಲ್ ಚೆನ್ನಾಗಿರುತ್ತೆ, ವೆಹಿಕಲ್ ನೋಡಕ್ ಚೆನ್ನಾಗಿರುತ್ತೆ, ಸುಮ್ಮನೆ ಮೇನ್ ರೋಡಿಗೆ 1 ತಿಂಗಳಿಂದ ಹಾಕೋಗ್ಬಿಟ್ಟಿರ್ತಾರೆ, ರಾಬ್ರಿ ಮಾಡಿರ್ತಾರೆ, ಕಳ್ಳತನ ಮಾಡಿರ್ತಾರೆ, ಏನೋ ಒಂದು ಅಫೆನ್ಸ್ ಅಲ್ಲಿ ಆ ಗಾಡಿನ ಯೂಸ್ ಮಾಡಿರ್ತಾರೆ. ಆ ಗಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ಇದು ಎಂತ ಗಾಡಿ ಅಂತ. ಕಂಡಮ್ ಆಗಿದ್ರೆ ತಗೊಂಡೋಗಿ ಜಗ್ರಾಯನಕೆರೆ ಅಂತ ಇದೆ, ಗುಜರಿ ಗಾಡಿಗಳಲ್ಲಿ ಹಾಕ್ತಾರೆ ತಗೊಂಡೋಗ್ಬಿಟ್ಟು. ಆಮೇಲೆ ಅದು ವೇಸ್ಟ್ ಅಂತಾನೆ, ಅದು ಹೋಗ್ಬಿಟ್ರೆ ಗಾಡಿ. ಆಮೇಲೆ ಚೆನ್ನಾಗಿರೋ ಗಾಡಿ ಎಷ್ಟು ದಿವಸದಿಂದ ನಿಂತ್ಕೊಂಡಿದೆ ಅಂದ್ರೆ ಲ್ಯಾಂಡ್ ಆರ್ಡರ್ ಕಂಪ್ಲೇಂಟ್ ಆಗುತ್ತೆ. ಅದು ಯಾವುದಾದ್ರೂ ಅಪರಾಧದಲ್ಲಿ ಗಾಡಿ ಇದೆ ಅಂತ ಚೆಕ್ ಮಾಡ್ತಾರೆ, ಅವರೇ ತಗೊಂಡು ಹೋಗ್ತಾರೆ. ಬಟ್ ರಿಮೂವ್ ಮಾಡೇ ಮಾಡ್ತೀವಿ ನೋಡ್ಬಿಟ್ಟು ಗಾಡಿ ಕಂಡೀಷನ್ ಮೇಲೆ ಅದನ್ನು ರಿಮೂವ್ ಮಾಡ್ತೀವಿ. ಓಕೆ, ರೀಸೆಂಟ್ ಆಗಿ ಟ್ರಾಫಿಕಲ್ಲಿ ಬಂದಿದ್ದು ವೆಂಡರ್ಸ್ ಇರ್ತಾರಲ್ವಾ ತರಕಾರಿ ಮಾರೋರು, ಅವಾಗ ನಾವೇನ್ ಮಾಡೋದು ಸರ್? ಅದಕ್ಕೆ ಏನಾದ್ರು ಸೊಲ್ಯೂಷನ್ ಇದೆಯಾ? ಹೌದು, ಇದು ಗುಡ್ ಕ್ವೆಶನ್. ನೋಡಿ ಎಷ್ಟೋ ಜನ ಇದನ್ನ ಬಾಂಬೆ ಡೈನ್ ರೋಡಲ್ಲಿ ಎಷ್ಟೋ ಜನ ಡೈಲಿ ಕಂಪ್ಲೇಂಟ್ ಮಾಡ್ತಾರೆ. ಇದು ಹೋಗ್ಬೇಕಾದ್ರೆ ತರಕಾರಿ ಮಾರೋರು ಎಷ್ಟು ಜನ ನಿಂತ್ಕೊಂಡಿರ್ತಾರೆ ನೋಡಿ. ನಾವು ಅವಾಗ ಏನ್ ಮಾಡ್ತೀವಿ, ನಮ್ಮ ಜೊತೆ ನಾವು ಹೇಳ್ತೀವಿ ಇಲ್ಲಿ ಹಾಕ್ಬಾರ್ದು ಅಂತ. ಅವ್ರಿಗೊಂದು ಪ್ಲೇಸ್ ಇದೆ, ಮಾರ್ಕೆಟ್ ಅನ್ನೋ ಅಂತ ಪ್ಲೇಸ್ ಮಾಡಿರ್ತಾರೆ, ಅಲ್ಲೇ ಹೋಗಿ ಅವರು ವೆಂಡರ್ಸ್ ಹೋಗ್ಬೇಕಲ್ಲಿ. ಓಕೆನಾ, ಹೇಳ್ತೀವಿ, ನೋಟಿಸ್ ಕೊಡ್ತೀವಿ, ಕೇಳಿಲ್ಲ ಅಂತಂದ್ರೆ ನಮ್ಮ ಜೊತೆ ಕೋಆರ್ಡಿನೇಷನ್ಗೆ BBMP ಬರುತ್ತೆ. BBMP ಸ್ಪೆಷಲ್ ಡೇ ಅಂತ ಮಾಡ್ತೀವಿ. 1 day 2 day 3 day ನೋಡ್ತೀವಿ, ಅವ್ರಿಗೆ ಕರಿತೀವಿ. ನೆಕ್ಸ್ಟ್ ಗಾಡಿಗಳು ಏನೇನಿದೆ ತಗೊಂಡೋಗಿ 283 ಕೇಸ್ ಅಂತ ಮಾಡ್ತೀವಿ. Live presentation near Bhattikere signal. Okay, you can understand much better when practical exposure is given to you. Now we have Divya and Bhatia of 9th standard. They are going to present about a 3D model of Ashwin Vidyalaya. They are going to explain. Sir, this is a school 3D model. Now School surroundings ಹೆಂಗಿದೆ? Actually ನಮ್ಮ ಸ್ಕೂಲ್ ಹತ್ರ ಫುಟ್ಪಾತ್ಸ್ ಇಲ್ಲ, ರೋಡ್ಸು ವೈಡ್ ಆಗಿಲ್ಲ. ನಮ್ಮ ಟ್ರಾಫಿಕ್ ಸಿಗ್ನಲ್ ಅಂದರೆ ಒಂದೇ ಇರೋದು ಸ್ಕೂಲ್ ಆಗಿರೋದು, ಮಿಕ್ಕಿದ್ದು ಏನೂ ಇಲ್ಲ. ಸೊ ವಿ ಎಕ್ಸ್ಪೆಕ್ಟ್ ಸಮಥಿಂಗ್ ಟು ಬಿ ಡನ್ ಅಕಾರ್ಡಿಂಗ್ ಟು ಗುಡ್ ಐಡಿಯಾ. ನೀವೇನೋ ಸೊಲ್ಯೂಷನ್ ಇಲ್ಲ, ಫುಟ್ಪಾತ್ಸ್ ಇಲ್ಲ, ಈಗ ಪಾರ್ಕಿಂಗ್ ರೋಡ್ ಅದೆಲ್ಲ ನೋಡಿಲ್ಲ. ಅದಕ್ಕೆ ನಮಗೆ ಓಪನ್ ಸ್ಪೇಸ್ ಬೇಕು, ಪಾರ್ಕ್ ಮಾಡೋಕ್ಕೆ ಸ್ಪೇಸ್ ಬೇಕು. So that's not possible. Only thing is pedestrians and other, they should think about that and move accordingly. That's what we said of it. ಅದು ಏನು ಗೊತ್ತಾ, BBMP ಸಂಬಂಧ BBMP ಅವರು ಏನು ಮಾಡ್ತಾರೆ, ಅಲ್ಲಿ ಜನಸಂಖ್ಯೆ, ಮನೆಗಳು, ಓಡಾಡೋ ವೆಹಿಕಲ್ಗಳು ನೋಡ್ಕೊಂಡು ಅದನ್ನ ಎಷ್ಟು ಸ್ಪೇಸಸ್ ಇರ್ತದೆ. ಕೆಲವು ನೋಡಿ ಕೆಲವು ರೆಸಿಡೆನ್ಸಿ 60 to 80 ಫೀಟ್ ಇರ್ತವೆ, ಕೆಲವು 25 ಅಡಿ ಇರ್ತವೆ, ಕೆಲವು ಒಂದು 20 ಫೀಟ್ ಇರ್ತದೆ. ಆ ಪ್ರಕಾರ ಅದನ್ನು ನಾವು ಪ್ಲಾನಿಂಗ್ ಮಾಡಿಬಿಟ್ಟು ಯಾರು ಮಾಡ್ತಾರೆ, ಒಂದು ಪ್ಲಾನ್ ಮಾಡಿಬಿಟ್ಟು
ಅದನ್ನ ನಿಮಗೇನಾದರೂ ಅದ್ರ ಬಗ್ಗೆ ಏನಾದರೂ ನಿಮ್ಮ ಕಡೆಯಿಂದ ಒಂದು ಲೆಟರ್ನ ನೀವು BPFಗೆ ಕ್ರಿಯೇಟ್ ಮಾಡ್ಬೋದು. ನಮ್ದು ಏನು ರೋಡ್ ಸೇಫ್ಟಿ ವೆಹಿಕಲ್ಗಳು ಏನಾದರೂ ಹೋಗೋ ಬರೋಕ್ಕೆ ತೊಂದರೆ ಆಗ್ತದ, ಇಲ್ಲ ಜನ ಓಡೋಕ್ಕೆ ತೊಂದರೆ ಆಗ್ತದ, ಆ ರೀತಿಯ ಸೇಫ್ಟಿ ಮೆಜರ್ಸ್ನ ನಾವು ತೊಗೊಬೋದು. ಈ ರೋಡು ಅಗಲ ಮಾಡೋದು, ಫುಟ್ಪಾತ್ ಮಾಡೋದು, ಅದ್ರ ಬಗ್ಗೆ ಗಿಡಗಳು ಪಕ್ಕ ನೆಡೋದು ಏನಾಗಲಿ ಪ್ರತಿಯೊಂದು BPFಗೆ ಸಂಬಂಧಿಸಿದೆ. ಅವರು ಪ್ರೊವೈಡೆಡ್ ನಾವು ರೆಡಿ ಮಾಡಿದಾರಲ್ಲ, ನಿಮ್ಗೇನಾದರೂ ತೊಂದರೆ ಆಗಿದೆ ನಾವು ರಿಮೂವ್ ಮಾಡ್ತೇವೆ. ಮಕ್ಕಳಿಗೆ ಪಾರ್ಕ್ ಮಾಡ್ತಾರೆ, ಇಲ್ಲೇನಾದರೂ ಇಲ್ಲಿಗೆಲ್ಲ ಮಾಡ್ತಿದ್ದಾರೆ, RPCD ಇರ್ತದೆ. ಡಬಲ್ ಪಾರ್ಕಿಂಗ್ ಇದ್ರೆ ಏನಾದರೂ ಇದ್ರೆ ನೀವು immediate ಆಗಿ phone ಮಾಡಿ ಇವ್ರ ಫೋನ್ ನಂಬರ್ ತಗೊಳ್ಳಿ. ಯಾಕಂದ್ರೆ ನಿಮ್ಮ ಈ ಕಡೆ ರೋಡ್ಗಳು ಚಿಕ್ಕದು, ಯಾರನ್ನಾದರೂ ಅಕಸ್ಮಾತ್ 1 ಅವರ್ಗಿನ 2 ಅವರ್ಗಿನ ಜಾಸ್ತಿ ಪಾರ್ಕ್ ಮಾಡಿದರೆ ನಿಮ್ಮ ವೆಹಿಕಲ್ಗಳು ಅಂದರೆ ಸ್ಕೂಲ್ ಬಸ್ಸಸ್ ಏನಾದರೂ ಹೋಗಿ ತೊಂದರೆ ಆದರೆ ನಿಮ್ಮ ಇವರಿಬ್ಬರು ನಂಬರ್ ತಗೊಳ್ಳಿ. ಅದನ್ನ ನಾವು ಹೆಲ್ಪ್ ಮಾಡ್ತೀವಿ. 100% ನೀವು ವಿತಿನ್ 10 ಮಿನಿಟ್ಸಲ್ಲಿ ನಿಮಗಲ್ಲಿ ಯಾಕಂದ್ರೆ ರೋಡ್ ಜಾಸ್ತಿ ಮಾಡೋದು ನಮಗೆ ಪವರ್ ಇಲ್ಲ. ಏರಿಯಾ ಏನಾದರೂ ಬಗ್ಗೆ 100% ಆಯಿತು. ತುಂಬ ಚೆನ್ನಾಗಿ ಇಮಿಡಿಯೇಟ್ ಆಗಿ ಫೈನ್ ಸ್ಕೂಲ್ ಪ್ರಿಮಿಸಸ್ ಯಾವ ರೀತಿ ಡೈಮೆನ್ಷನ್ ಬರ್ತದೆ ಆ ಥರ ರಾತ್ರಿ 9 ಗಂಟೆಗೆ ಫೋನ್ ಮಾಡಿ ನಾವು ಬೇಕಾದ್ರೆ ಅದು ಹೆಲ್ಪ್ ಮಾಡ್ತೀವಿ. ರಾತ್ರಿ 10 ಗಂಟೆ ನಾವು ವಾಟರ್ ಟ್ಯಾಪ್ ಇಲ್ಲಿ ಫುಟ್ಪಾತ್ಸ್ ನಾವು ಮಾಡಿದ್ವಿ, ರೋಡ್ಸ್ ವೈಡ್ ಇದೆ, ಇಲ್ಲಿ ಸಿಂಪಲ್ಸ್ ಇದೆ, ಅಲ್ಲಿ ಸೈಕ್ಲಿಂಗ್ ಕ್ರಾಸ್ ಅಂತ, ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಅಂತ ಟ್ರಾಫಿಕ್ ಸಿಗ್ತದೆ. ನಮ್ಮ ಸ್ಕೂಲ್ ಹತ್ರ ಬರೀ ಸ್ಕೂಲ್ ಅಹೆಡ್ ಮಾತ್ರ ಇರೋದು ಈ ಸಿಂಪಲ್ಸ್. ನಾವಿಲ್ಲಿ ಸಿಂಪಲ್ಸ್ ಕೊಟ್ಟಿದ್ವಿ, ಆಲ್ರೆಡಿ ಇದೆಯಾ ಸ್ಕೂಲ್ ಅಹೆಡ್ ಮಾತ್ರ ಇದೆ. ಇದು 3 ಇದೆ. ಬೇಕು ಅಂದರೆ ನಮಗೆ ರೈತಿನ ನಾವು ಮಾಡಿಸ್ತೀವಿ. ಅದು ಒಂದು ಬೂಟ್ಸ್ ಅವೈಲೇಬಲ್ ಕೊಡಿ, ನಾವು ಮಾಡಿಸ್ತೀವಿ. ಒಂದು ರಿಕ್ವೆಸ್ಟ್ ಕೊಡಿ ಸರ್ ನಮಗೆ. ರಿಕ್ವೆಸ್ಟ್ ಮಾಡಿ. School zone, one is in Netaji circle ಅಲ್ಲಿ ಒಂದಿದೆ. ಸ್ಲೋ ಆಕ್ಚುಲಿ ಮ್ಯಾಮ್, ಯಾ ಮ್ಯಾಮ್, ನೀವು ಹಾಕಿದ ಕಡೆ ನಾವು ಗೌರ್ಮೆಂಟ್ ಬಟ್ ಈ ಬೋರ್ಡ್ ಯಾವುದಿರೋದು ನಮ್ದು ಓನ್ಲಿ ದಟ್ ಇಸ್ ದೇರ್. ರೋಡ್ ಕ್ರಾಸಿಂಗ್ ಅಲ್ಲಿದೆ. ಇದು ಬಿಟ್ಟು ಇನ್ಯಾವುದೂ ಇಲ್ಲ. ಸೈನ್ ಬೋರ್ಡ್ ಯಾವ ಸೈನ್ ಬೋರ್ಡ್ಗೆ ಅವಶ್ಯಕತೆ ಇದೆ ಅದ್ರ ಬಗ್ಗೆ ಒಂದು ರಿಕ್ವೆಸ್ಟ್ ಕೊಡಿ ಸರ್. ನಾವು ನಿಮ್ಗೆ ಅದನ್ನ provide ಲೆಟರ್ ಮಾಡಿ. ನಾವು ಒಂದು ಪ್ಲೇಸ್ ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನ ಸೈನ್ ಬೋರ್ಡ್ನ ನಾವು ಹಾಕ್ತೀವಿ. ನೀವು ಹಾಕಿರೋದು ಉಪಯೋಗ ಆಗಿರ್ದಲ್ಲ, ಏನದು ಬಿಸಾಕ್ಬಿಡ್ತಾರೆ ಸ್ವಲ್ಪ ಹಾಕ್ಬೇಕು, ಏನಿದೆ ಅಡ್ಜಸ್ಟ್ ಗೌರ್ಮೆಂಟ್ ಮಾಡಿದ್ರೆ ಗೌರ್ಮೆಂಟ್ ಮಾಡಿದ್ರೆ ಅದು ಕರೆಕ್ಟ್ ಮಾಡೋಕೆ ಭಯ ಪಡ್ತಾರೆ. ಒಳಗಡೆ ಸರ್ ಔಟ್ಸೈಡ್ನಲ್ಲಿ ನಾವು ಮಾಡಬೇಕಿಂತ Barricade and all, again there will be a difficulty. Barricade, yeah. Say they assured us whatever the help is required by school and school children, students, till 10 in the night, 10 late evening, they will help us. They ask us to take the telephone numbers, whatever may be the problems going on here. Not to worry about that and give a call within 10 minutes. Within 10 minutes, they will attend our calls. Okay? We'll give a big thanks for having. Staff members of traffic department for giving their valuable time here, sharing their views and ideas, giving you lot of information about road safety awareness and what are the importance of traffic rules, what has to be. Thank you very much.
a line. Please, they can go in twos or threes. They were pocket numbers. Please. For these many days, this was the first time he came for the interview. He was so busy. I'd like to thank him also. He came for the interview session with a busy schedule. We changed many plans and he was assigned here. Thank you all. Now we will go for the flash mob activity. Only the 50 students who have been selected will come with us. The rest can go back to your class. Thank you. How did you feel? Awesome, nice. We'll talk to you later. So, it's my pleasure to call all of you the dignitaries of the day. So, Jocelyn, the program head from the United Way Mumbai, and also Ramesh sir from Great Alliance Consultancy Private Limited, and the principal sir, and also ma'am. We welcome you all.
behalf of all the children from Sanskrit Vidyalaya or to time ಕಡಿಮೆ ಇದೆ ನಮಗೆ, so we will directly into the I request Ketu can formally welcome the guests by Thank you. So we started this road safety program implementation in Ashwini Vidyalaya from our pilot program. 2019 indanu we have implemented the road safety programs in this school. Very welcoming gesture, always supportive, always cooperative. I should really take this opportunity to thank both madam and sir for your generosity, goodwill, and also the encouraging, very supportive, kind gesture for program or for our organization. So in this forum, I would like to thank them first. And tell about this program. So every year, the design of the program, the version of the program was different. Pilot program is the different types of activities. Hero knowledge there were different types of different kinds of activities. ಅದನ್ನೆಲ್ಲನೂ ಮಾಡುವಾಗ ನಿಮ್ಮ ಸಹಕಾರ, ನಿಮ್ಮ ಕೋಆಪರೇಷನ್ ಮತ್ತು ಸ್ಕೂಲ್ನ ಸಹಕಾರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು. ಟೀಚರ್ಸ್ ಇನ್ಚಾರ್ಜಸ್ ಕೂಡ ಕೋಆಪರೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಇಡೀ ಕಾರ್ಯಕ್ರಮನ ಈ ಸ್ಕೂಲ್ಗಳಲ್ಲಿ ನಡೆಸ್ಕೊಂಡು ಬರೋದಕ್ಕೆ ನಮಗೆ ಸಹಕಾರ ನೀಡುವಂತ ಎಲ್ಲರಿಗೂ ನಾನು ಮತ್ತೊಂದ್ಸಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ program. Good afternoon, everybody. So the Safe Mobility Ambassador program this year, have you all done all the activities? All the activities? What are the 3 activities that you have chosen? Where are the ambassadors? 20 ambassadors. Hands up. What are the different activities you all did? Yes. Very good. Which one did you like the most? Okay. So this particular program we've implemented in 7 cities. Can you hear me without the mic? Yes, ma'am. So we've implemented this program in 7 cities, catering to 40,000 children. And we got around 4,000 such ambassadors who is going to represent the program. So these are ambassadors which we elected from the 200, right? We have 200 children from this particular school, correct? So the 20 ambassadors who we've chosen, I hope that you continue the road safety activities that are doing, and fabulous attempt of the flash mob. It's very difficult to pull out a flash mob at a junction like this, and this is the first flash mob I think I've seen in all this. Out of all the cities, this is the first flash mob that I've seen. I think and let's keep the road safety momentum going. Thank you. Okay, I request all the 20 ambassadors to come forward. Come to the desk. We're gonna complete you with the certificate. And for all the children, we have the certificate. But not here. Maybe in your classroom, some in the morning.
So those who have attended our session, 5 children, please I will come forward. We'll give you the awareness for meeting. It's a recognition certificate for all of you. Okay. Before that, maybe so we have a frame certificate as a token of respect and appreciation to the school also for their wonderful cooperation and support for this program. I request Rahim sir and Jocelyn to hand over the certificate or the memento to the principal of the school. Breathe out. Right, breathe out. See, they are having so much fun. They busy schedule, they come to school and train our society. And thank you for this is and okay, I should appreciate my teachers also, they are cooperating. Because during the class, I was not just learning. So I told them to come in the immediate so that they can take class. And it is very useful for my students. And after coming, we have learned so many things. Yes, whatever it is we see on the road, it's going on. But here, when we see practically, they do something that is very helpful. So I once again thank you for being on Anybody would like to say something? So this is the illumination event. Thanks again for the wholehearted welcoming gestures. Thanks to the teachers for your support during the session. And also, thanks each one of you. The program beneficiary ಯಾರ್ಯಾರು ಇದ್ದೀರೋ ಎಲ್ಲರಿಗೂ ಇನ್ನೊಂದ್ಸಲ thanks ಹೇಳ್ತಾ ಇವತ್ತು ಈ ಕಾರ್ಯಕ್ರಮದ ಎಲ್ಲ